ನೋಡು ನೋಡಿಲ್ಲಿ ಹಂದಿ ಸೇಮ್ ನಿಂತರನೇ ಇಲ್ವಾ, ಒಳ್ಳೇದಕ್ಕೆ ಹೋಲ್ಸವ್ರೆ ತಾನೇ, ಹಂದಿ ದೇವರು ತಾನೇ, ಹಿಂಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ, ನೋಡು ನೋಡು ಮಕ್ಳುಗಳೆಲ್ಲ ಎದ್ರಿಕೊಂಡು ಓಡ್ತಾವಂತೆ, ಹುಷಾರಾಗಿ ಓಡಾಡು, ರೋಡಲ್ಲಿ ಓಡಾಡೋದ್ಕರೆ ಅಂತ ಎಲ್ಲ ಹೇಳಿ, ಸರಿ ಬಿಡ ಆಯ್ತು ಮಾಡ್ಕೊಳ್ಳಿ ಇನ್ನ ಅಂದ್ರೆ ಇದ್ರಿಗಿಂತ ಎಂತೆಂತಾರೋ ಟ್ರೋಲ್ ಆಗಿರೋದು ನೋಡ್ಬಿಟ್ಟಿದ್ದೀನ, ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ. ಈಗ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ನೀವು ಹೇಗಿದ್ರಿ, ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದಷ್ಟು ಏನೇನೆಲ್ಲ ಕಲ್ತ್ಕೊಂಡ್ ಬಂದ್ರಿ ಅಂತ? ಒಂದು ಪಾಯಿಂಟ್ ಮೇಜರ್ ಆಗಿ ಕಲ್ತಿದ್ದೇನು ಅಂದ್ರೆ, ಯಾರನ್ನೇ ಆದ್ರೂ ಏನೇ ಜಗಳ ಬಂದ್ರು ಯೋಚನೆ ಮಾಡಿ ನಿಧಾನಕ್ಕೆ ತಾಳ್ಮೆಯಿಂದ ಉತ್ತರ ಕೊಡ್ಬೇಕು ಅವ್ರಿಗೆ. ಸುಮ್ನೆ ನನಗ್ ಇದೆ ಅಂತ ಬಡ್ಕೊಂಡ್ರೆ ಆಗಲ್ಲ ಗುರು. ಅವ್ರನ್ನ ಕನ್ವಿನ್ಸು ಮಾಡಕ್ಕಾಗಲ್ಲ, ಜನನೂ ಒಪ್ಸಕ್ಕಾಗಲ್ಲ, ಏನ್ ವಿಚಾರ ನಡೆದಿದೆ ಅನ್ನೋದು ಅರ್ಥ ಆಗಲ್ಲ ಇಬ್ರು ಮಧ್ಯೆ. ಹಂಗಾಗಿ ಅದೊಂದು ಚೆನ್ನಾಗ್ ಕಲ್ತೆ, ಯೋಚನೆ ಮಾಡಿ ಉತ್ತರ ಕೊಡು, ನಿನ್ನ ಮಾತಿನ ಮೇಲೆ ನಿಗಾ ಇರ್ಲಿ. ಇನ್ನೊಂದೇನಂದ್ರೆ ನಾನು ಊಟದ ಮೇಲೆ ಬೆಲೆ ಕೊಡೋದು. ಫಸ್ಟ್ ಊಟಕ್ಕೆಲ್ಲ ಅಷ್ಟು ಬೆಲೆ ಕೊಡ್ತಾ ಇರ್ಲಿಲ್ಲ, ಇವಾಗ ಊಟಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀನಿ. ಟೈಮಿಗೆ ತಿನ್ಬೇಕು, ಟೈಮಿಗೆ ತಿನ್ಲಿಲ್ಲ ಅಂದ್ರು ತರಿಸ್ಬಿಟ್ಟು ಅರ್ಧ ಬರ್ತೀನಿ, ನೀನು ಅರ್ಧ ವೇಸ್ಟ್ ಮಾಡೋದು, ಇವೆಲ್ಲ ಸಿಗಲ್ಲ. ಹಂಗಾಗಿ ಇದಕ್ಕೆ ಮತ್ತೆ ಸಂಬಂಧಗಳಿಗೆ ಬೆಲೆ ಕೊಡ್ತೀನಿ. ಯಾವಾಗ ಇರ್ತೀನೋ ಯಾವಾಗ ಹೋಗ್ತೀನೋ ಒಂದು ಗೊತ್ತಾಗಲ್ಲ, ಇರೋ ಅಷ್ಟಿನ ಎಲ್ರ ಜೊತೆ ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರ ಜೊತೆ. ಓಕೆ, ಈಗ ಆಚೆ ಬಂದ್ಮೇಲೆ ನಿಮ್ ಬಗ್ಗೆ ಹರಿದಾಡದಂತ ಒಂದಷ್ಟು ನ್ಯೂಸ್ಗಳು ಏನ್ ಅನ್ನಿಸ್ತು, ಏನೇನ್ ನೋಡಿದ್ರಿ? ಫಸ್ಟ್ ಹೊರಗಡೆಗೆ ಬಂದ್ಮೇಲೆ ನಂದು ಒಂದ್ ಜೀವನನ ಬದುಕ್ಬೇಕಾ ಅನ್ನಿಸ್ತು. ಯಾಕಂದ್ರೆ ನಾನು ಫಸ್ಟ್ ಫೋನ್ ಹಿಡ್ಕೊಂಡು ಹಿಂಗ್ ನೋಡ್ತೀನಿ, ಬರೀ ಮಾಂಸ ಮಾಂಸ ಮಾಂಸ, ಎಲ್ಲದಲ್ಲ ಮಾಂಸನೇ ಅವಳೆ, ಇನ್ ಯಾರು ಇಲ್ಲ ಹಂಗಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನಿಸ್ಬಿಡ್ತು ಒಂದ್ ಸೆಕೆಂಡ್. ಇದು ಎಂತದು ಬೇಡ, ಇದು ನನ್ನ ಜರ್ನಿ ಅಲ್ಲ, ಇದು ನನ್ನ ಜೀವನ ಅಲ್ಲ, ನಾನು ಆರ್ಟಿಸ್ಟ್ ಆಗ್ಬೇಕು, ಕಲಾವಿದೆ ಆಗ್ಬೇಕು ಅನ್ಕೊಂಡ್ ಬಂದಾಳಲ್ಲ ಸಂತು, ನಾನು ಊರಿಗೆ ಕರ್ಕೊಂಡು ಹೋಗು, ನನ್ಗೆ ಯಾವ ಇಂಟರ್ವ್ಯೂ ಬೇಡ, ಎಂತದು ಬೇಡ ಅಂದೆ. ಅರ್ಧ ಗಂಟೆ ನನ್ ಗಂಡ ಬೋಧನೆ ಕೊಟ್ರು ಕೂರಿಸ್ಕೊಂಡು, ಕುತ್ಕೊ ಒಂದ್ ನಿಮಿಷ ಹೇಳ್ತೀನಿ. ಸರಿ, ಟ್ರೋಲ್ ಮಾಡಿದಾರಲ್ವಾ, ಏನಂತ ಮಾಡೋರೆ, ಯಾಕೆ ಮಾಡೋರೆ, ನೀನ್ ಮಾತಾಡದೆ ಮಾಡೋರೆ, ಸರಿನಾ? ನೋಡು ನೋಡಿಲ್ಲಿ ಹಂದಿ ಸೇಮ್ ನಿಂತರನೇ ಇಲ್ವಾ, ಒಳ್ಳೇದಕ್ಕೆ ಹೋಲ್ಸವ್ರೆ ತಾನೇ, ಹಂದಿ ದೇವರು ತಾನೇ, ಹಿಂಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ, ಆಮೇಲೆ ಒಂದು ದೊಡ್ಡ ಜ್ಞಾನೋದಯ ಆಗೋ ಅಂಥದ್ದು ಒಂದು ಮೆಸೇಜ್ ಕೊಟ್ರು. ಈಗ ಬೇರೆ ಹುಡುಗಿರೆಲ್ಲ ಅಂತ ಫೋಟೋ ತೆಗೆದು ಹೆಂಗ್ ಅಪ್ಲೋಡ್ ಮಾಡ್ತಾರೆ, ಅವ್ರು ನಿಂತಿರೋದು, ಕುಂತಿರೋದು, ಮಲಗಿರೋದು, ಯಾವುದೋ ಒಂದು ವಿಡಿಯೋಗಳು ಅಂದ್ರೆ ಫೋಟೋಗಳು ತೆಗ್ದು ಅಪ್ಲೋಡ್ ಮಾಡ್ತಾರೆ. ಬಟ್ ನನ್ನ ಫೋಟೋಗಳು ಹೆಂಗ್ ತೆಗಿತಿದ್ದಾರೆ, ನಾನು ಯಾವಾಗ ಹಾಕ್ಲಿಸ್ತೀನಿ, ನಾನು ಯಾವಾಗ ಕೆಮ್ತೀನಿ, ನಾನು ಯಾವಾಗ ರಿಯಾಕ್ಷನ್ ಕೊಡ್ತೀನಿ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನೇ ಕಾದು, ನನ್ನೇ ವಾಚ್ ಮಾಡಿ, ಇನ್ನೇನ್ ಮಾನಸ ಬಂದ್ಲು ಗುರು, ರೆಡಿ ಆಗಿರಿ ಫೋಟೋ ತಕ್ಕೊಳ್ಳೋದಕ್ಕೆ ಅಂತ ಕಾದು ಫೋಟೋ ತೆಗಿತಾವ್ರೆ ಅಂದ್ರೆ ನನಗೆ ಎಷ್ಟು ಟೈಮ್ ಕೊಟ್ಟವ್ರು ಅವ್ರು. ಅವ್ರ ಕೆಲಸ ಎಲ್ಲಾನು ಬಿಟ್ಟು ನಿನ್ಗೋಸ್ಕರ ಕೆಲಸ ಮಾಡೋರು ತಾನೆ, ಅವ್ರಿಗೋಸ್ಕರ ಯಾಕೆ ಬೇಜಾರು ಮಾಡ್ಕೊಂಡೈತೆ, ಖುಷಿ ಪಡು ನೀನು, ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿ, ಅವ್ರು ಹೇಳಿದ್ಮೇಲೆ ಹೌದಲ್ವಾ ನನ್ಗೋಸ್ಕರ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನಿಸ್ತು. ಖುಷಿ ಆಯ್ತು. ಆಮೇಲೆ ಕೆಲವೊಂದೊಂದು ಟ್ರೋಲ್ಗಳ ಸ್ವಂತ ಕೂತ್ಕೊಂಡು ಒಳ್ಳೆ ಕಾಮಿಡಿ ಮಾಡಿ ಅದನ್ನು ಸೀರಿಯಸ್ ಮಾಡ್ಕೊಳ್ದಾಗ ಮಾಡಾಕಿದ್ರು. ನೋಡು ನೋಡು ಮಕ್ಳುಗಳೆಲ್ಲ ಎದ್ರಿಕೊಂಡು ಓಡ್ತಾವಂತೆ, ಹುಷಾರಾಗಿ ಓಡಾಡು, ರೋಡಲ್ಲಿ ಓಡಾಡೋದ್ಕರೆ ಅಂತ ಎಲ್ಲ ಹೇಳಿ, ಸರಿ ಬಿಡ ಆಯ್ತು ಮಾಡ್ಕೊಳ್ಳಿ ಇನ್ನ ಅಂದ್ರೆ ಇದ್ರಿಗಿಂತ ಎಂತೆಂತಾರೋ ಟ್ರೋಲ್ ಆಗಿರೋದು ನೋಡ್ಬಿಟ್ಟಿದ್ದೀನ, ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ. ಸೊ ನಿಮ್ಮ ಲೈಫ್ ಅಲ್ಲಿ ಸಂತು ಅವರು ಎಷ್ಟು ದೊಡ್ಡ ಸ್ಟ್ರೆಂತ್ ನಿಮ್ಗೆ? ಎಷ್ಟು ದೊಡ್ಡ ಸ್ಟ್ರೆಂತ್ ಅಂದ್ರೆ ಹೇಳ್ಕೊಳಕ್ಕೂ ಆಗಲ್ಲ. ಸಂತು ಇಲ್ಲ ಅಂದ್ರೆ ನಾನು ಇಲ್ವೇ ಇಲ್ಲ. ನನ್ನ ಎಲ್ಲದಕ್ಕೂ ನನ್ನೊಂದು ಮಾತಿನ ಇವಾಗ್ಲೇ ಗೊತ್ತಾಯ್ತಲ್ಲ ಬಿಗ್ ಬಾಸ್ ಮನೇಲಿ, ನನ್ನನ್ನ ಹೊರಗಡೆ ಜನ ನೋಡಿ ಸಂತುನ್ ಜೊತೆನೆ. ಹೌದು, ನಾನ್ ಸಂತು ಇಲ್ದೆ ಏನು ಮಾಡಕ್ಕಾಗಲ್ಲ, ಎಲ್ಲ ಸಂತುನೇ. ಒಂದ್ ಮಾತಿಗಾಗಿರ್ಬೋದು, ಒಂದು ಏನಾದ್ರು ಒಬ್ರು ನಗ್ಸಕ್ಕಾಗಿರ್ಬೋದು, ಏನೇ ವಿಚಾರಕ್ಕೂ ಸಂತು ಇಲ್ಲ ಅಂದ್ರೆ ನನ್ ಕೈಲಿ ಏನೂ ಆಗಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಪ್ರೂವ್ ಮಾಡ್ಬಿಟ್ಟಿದ್ದೀನಿ. ನನ್ನ ಸ್ಟ್ರೆಂತ್ ಏನು ಅಂತ, ನನ್ನ ಸ್ಟ್ರೆಂತೇ ಸಂತು, ಇನ್ನೇನು ಹೇಳೋಣ. ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಿಷಯಕ್ಕೆ ನಾನು ಸಂತುವನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಅಂತಂದ್ರೆ ಅಲ್ಲಿ ಒಂದು ಜಗಳ ಅಂತ ಆದಾಗ ನನಗೆ ಸಮಾಧಾನ ಆಗ್ತಿರ್ಲಿಲ್ಲ. ಬಟ್ ಸಂತು ಸಮಾಧಾನ ಹೆಂಗಿರ್ತಿತ್ತು ಅಂದ್ರೆ, ಹೊಡೆದು ತಲೆ ಮೇಲೆ ಒಂದು ಕಪ್ಪಿ ಮುಡ ಕುತ್ಕ ಒಂದು ನಿಮಿಷ ಬಾಯಿ ಮುಚ್ಕೊಂಡು ಅಂತ. ಇದನ್ನ ತುಂಬಾ ಮಿಸ್ ಮಾಡಿ, ಯಾಕಂದ್ರೆ ನಾನು ಪಟ್ ಅಂತ ಅಳ್ತೀನಿ, ನಾನು ಜಗಳ ಆಡ್ತೀನಿ ಅಷ್ಟೇ ಬೇಗ ಅಳ್ತೀನಿ. ನಾನು ಜಗಳ ಆಡ್ತಾನು ಅಳ್ತೀನಿ, ಕಣ್ಣೀರ್ ಅನ್ನೋದು ಪಟ್ ಅಂತ ಬರುತ್ತೆ. ಅದು ನೋಡೋರ್ ನಾಟಕ ಅನ್ಸುತ್ತೋ ಏನೋ ಗೊತ್ತಿಲ್ಲ, ನನಗ್ ಮಾತ್ರ ಕಣ್ಣೀರ್ ಪಟ್ ಅಂತಾನೆ ಇರುತ್ತೆ ಕಣ್ಣಲ್ಲೇ. ಅವಾಗ ಸಂತುನ್ ತುಂಬಾ ಮಿಸ್ ಮಾಡ್ಕೊಂಡಿನಿ. ಸಂತು ಇದೆಂತದು ಬೇಡ, ಯಾರಿಗ್ ಬೇಕಾಗಿತ್ತು ಸಂತು, ನಿನ್ ಮೇಲ್ ಚಾಲೆಂಜ್ಗೋಸ್ಕರ ಬಂದು ಇವತ್ತು ಸಾಯ್ತಾ ಇದ್ದೀನಿ, ಆಯ್ತಾ ಇಲ್ಲ ಸಂತು ಅಂತ ಅಳಕ್ಕೂ ಹೊತ್ಬಿಟ್ಟಿದೀನಿ. 1-2 ವಾರ ಆದ್ಮೇಲೆ ಹೋಗ್ಬಿಡ್ತೀನಿ ಸಂತು, ಬಂದ್ಬಿಡ್ತೀನಿ, ಕರ್ಸ್ಕೊಂಡು ಕೈ ಮುಗಿತೀನಿ ಅಂತ. ಅದನ್ನ ಕೇಳಿಸ್ಕೊಂಡು 5ನೇ ವಾರಕ್ಕೆ ತಳ್ಳಿದ್ರು. ಅದೇ ಆಕ್ಚುಲಿ 3ನೇ ವಾರ 4ನೇ ವಾರಕ್ಕೆ ಬಂದಾಗ ಇಲ್ಲ ನಾನು ಆಡ್ತೀನಿ ಅಂತ ಬಂದೆ, ಅದಕ್ಕೆ ತಳ್ಳೆ ಬಿಟ್ರು. ನೆಕ್ಸ್ಟ್ ಪ್ಲಾನ್ಸ್ ಏನಿದೆ, ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ? ನೆಕ್ಸ್ಟ್ ಪ್ಲಾನ್ ಸಂತು ಏನ್ ಮಾಡ್ತಾನೋ ಅದ್ರ ಕಡೆ ಅದನ್ನೇ ಅದನ್ನೇ ಮಾಡೋದು.